Well, my dear students, welcome to my YouTube channel Wise Up Motives. ಈ ಒಂದು ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮೂಲ ಪರಿಕಲ್ಪನೆಗಳ ಪರಿಚಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಶಿಕ್ಷಣ ಅಂತಕ್ಕಂಥದ್ದು 60 ಮಾರ್ಕ್ಸ್ಗಿದೆ. ಈ 60 ಮಾರ್ಕ್ಸಲ್ಲಿ ನೀವು ಪಾಸ್ ಆಗೋದಕ್ಕೆ 30 ಅಂಕಗಳನ್ನು ತಗೊಳ್ಳೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ತುಂಬಾ ಸಹಾಯ ಆಗುವಂತಹ ಬ್ಲೂ ಪ್ರಿಂಟ್ ಮಾರ್ಗದರ್ಶಿ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಯಾವ ವಿಷಯಗಳು ಮತ್ತು ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಅದನ್ನು ನಾನು ಚರ್ಚೆ ಮಾಡ್ತೀನಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ, ಕೊನೆವರೆಗೂ ನೋಡಲೇಬೇಕು. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ MCQs ನಿಮ್ಗೆ ಗೊತ್ತಿದೆ, 10 ಅಂಕಗಳಿಗೆ ಕೇಳ್ತವೆ. 2 ಮಾರ್ಕ್ಸ್ ಕ್ವಶನ್ ಕೂಡ 10 ಅಂಕಗಳಿಗೆ ಕೇಳಲಾಗುತ್ತೆ. 5 ಅಂಕಗಳ ಪ್ರಶ್ನೆ 40 ಅಂಕಗಳಿಗೆ ಕೇಳಲಾಗುತ್ತೆ. ನೀವು ಸರಿಯಾದ ಯೋಜನೆ, ಪ್ಲಾನಿಂಗು ಮತ್ತು ನಿರಂತರ ಅಭ್ಯಾಸ ಇಟ್ಕೊಂಡ್ರೆ ಬಹಳ ಅತ್ಯುತ್ತಮವಾದಂಥ ಅಂಕಗಳನ್ನು ತಗೋಬೋದು. ಕೇವಲ 30 ಅಲ್ಲ, ನೀವು 50ಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ತೊಗೊಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಈ ಪರೀಕ್ಷೆಯ ಅಂಕಗಳ ಹಂಚಿಕೆ ಏನಾಗಿದೆ ಅದನ್ನು ಮೊದಲು ನೋಡ್ಕೊಳ್ಳಿ. ನೀವು ನಿಮಗಾಗಲೇ ಗೊತ್ತಿದೆ, ಒಟ್ಟು ಅಂಕಗಳು 60 ಮಾರ್ಕ್ಸು. MCQ 1 ಅಂಕಗಳ 10 ಪ್ರಶ್ನೆಗಳನ್ನು ಕೇಳಲಾಗುತ್ತೆ, 10 ಅಂಕಗಳು. 2 ಅಂಕಗಳ ಪ್ರಶ್ನೆಗಳು, 5 ಪ್ರಶ್ನೆಗಳು 2 ಮಾರ್ಕ್ಸ್ಗೆ ಕೇಳಲಾಗುತ್ತೆ, 10 ಅಂಕಗಳು ಇದಕ್ಕೂ ಸಿಗುತ್ತೆ. 8 ಪ್ರಶ್ನೆಯಲ್ಲಿರುತ್ತೆ, 8ಅಲ್ಲಿ ನೀವು 5 ಅಟೆಂಡ್ ಮಾಡಬೇಕಾಗುತ್ತೆ. 5 ಅಂಕಗಳ ಪ್ರಶ್ನೆಗಳು 8 ಅಟೆಂಡ್ ಮಾಡಬೇಕಾಗುತ್ತೆ. ಟೋಟಲ್ ಆಗಿ 40 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಸೊ 40, 50, 60 ಟೋಟಲ್ ಏನಾಗುತ್ತೆ, ಇಲ್ಲಿ 60 ಮಾರ್ಕ್ಸು ನಿಮಗೆ ಕ್ವಶನ್ ಪೇಪರ್ ಇರುತ್ತೆ. ನೀವು ಎಕ್ಸಾಮ್ ಸ್ಟ್ರಾಟಜಿ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮೊದಲು MCQನಲ್ಲಿ ಪೂರ್ಣ 10 ಅಂಕಗಳನ್ನು ಪಡ್ಕೊಳೋದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಯಾವುದೂ ಅದರಲ್ಲಿ ತಪ್ಪಾಗಬಾರ್ದು. MCQನಲ್ಲಿ 10ಕ್ಕೆ 10 ನೀವು ತೊಗೊಳೋದಕ್ಕೆ ಪ್ರಯತ್ನ ಪಡಿ. ನಂತರ 2 ಅಂಕಗಳ ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ಅಂದರೆ ಬ್ರೀಫಾಗಿ ಅಟೆಂಡ್ ಮಾಡಿ. ತುಂಬ ಲೆಂತಿ ಆನ್ಸರ್ ಬೇಕಾಗಿಲ್ಲ. 2 ಮಾರ್ಕ್ಸ್ಗೆ ಪಾಯಿಂಟ್ ವೈಸ್ ಆನ್ಸರ್ ಮಾಡಿ ಸಾಕಾಗತ್ತೆ. ಮತ್ತು ಹೆಚ್ಚು ಸಮಯ ಯಾವುದು ಕೊಡಬೇಕು ಅಂದರೆ 5 ಅಂಕಗಳ ಪ್ರಶ್ನೆಗಳಿಗೆ ನೀವು ಹೆಚ್ಚು ಸಮಯವನ್ನು ಮೀಸಲಾಗಿಡಬೇಕಾಗತ್ತೆ. ನೀವು MCQನಲ್ಲಿ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡ್ತು ಅಂತ ಹೇಳಿದ್ರೆ 5 ಅಂಕಗಳ ಪ್ರಶ್ನೆಗಳಿಗೆ ನಿಮಗೆ ಟೈಮ್ ಸಾಕಾಗಲ್ಲ. ಇಲ್ಲಿ 40 ಮಾರ್ಕ್ಸ್ ಇರುತ್ತೆ, ನಿಮಗೆ ನೆನಪಲ್ಲಿ ಇಟ್ಕೊಳ್ಳಿ. 8 ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಅದಕ್ಕೆ ಹೆಚ್ಚಿನ ಸಮಯವನ್ನು ನೀವು 5 ಅಂಕಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯೋದಕ್ಕೆ ಇಡಬೇಕಾಗತ್ತೆ. ಅದು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು MCQನಲ್ಲಿ ಈಗ ಬ್ಲೂ ಪ್ರಿಂಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. 10 ಅಂಕ ಇದೆ. ಹೆಚ್ಚು ಗಮನಿಸಬೇಕಾದಂತಹ ವಿಷಯಗಳು ಯಾವುದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, MCQ ಯಾವುದರಲ್ಲಿ ಈಗಾಗಲೇ ಕೇಳೋ ಸಾಧ್ಯತೆ ಇದೆ ಅಂತ ಹೇಳಿದ್ರೆ NCF 2005 ಬಗ್ಗೆ ಸ್ವಲ್ಪ ನೀವು ನೋಡ್ಕೊಳ್ಳಿ. ಇದರಲ್ಲಿ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ಇದೆ. NCF 2005, NCF TE 2009 ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ ಆಗಿರುತ್ತೆ. MCQನಲ್ಲಿ ಕೇಳೋ ಸಾಧ್ಯತೆ ಇದೆ. ಮತ್ತು ಶಿಕ್ಷಣದ ಹಕ್ಕು ಕಾಯ್ದೆ RTE ಅದ್ರ ಬಗ್ಗೆ ಕ್ವಶನ್ ಕೇಳೋ ಸಾಧ್ಯತೆ ಇದೆ. ಸರ್ವ ಶಿಕ್ಷಾ ಅಭಿಯಾನ ಇದು ಕೇಳ್ತಾನೇ ಇದ್ದಾನೆ, SSA ಅಂತ ಹೇಳ್ತೀವಿ ನಾವು. ಅನೇಕ ಸಲ ಇದ್ರ ಬಗ್ಗೆ ಕ್ವಶನ್ಸ್ಗಳು ಬಂದಿದೆ. ಮುಂದೆನೂ ನಿಮಗೆ MCQನಲ್ಲಿ ಕೇಳೋ ಸಾಧ್ಯತೆ ಇದೆ. ಮತ್ತು ಮೀಸಲಾತಿ ರಿಸರ್ವೇಷನ್ ಬಗ್ಗೆ ಕ್ವಶನ್ಗಳು ಬರುತ್ತೆ MCQನಲ್ಲಿ. ಸಾಮಾಜಿಕ ಒಳಗೊಳ್ಳುವಿಕೆ, ಸೋಷಿಯಲ್ ಇನ್ಕ್ಲೂಸಿವ್ನೆಸ್ ಅಂತೀವಿ ಇಂಗ್ಲೀಷಲ್ಲಿ, ಅದರ ಬಗ್ಗೆ ಕ್ವಶನ್ಸ್ ಇದೆ. ಮತ್ತು ಅನನ್ಯತೆ, ಐಡೆಂಟಿಟಿ ಬಗ್ಗೆ ಕ್ವಶನ್ಸ್ ನಿಮಗೆ ಕೇಳೋ ಸಾಧ್ಯತೆ ಇದೆ. ಸಮವಯಸ್ಕರ ಸಮೂಹ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ಕು. ಮತ್ತು ವೃತ್ತಿಪರ ಶಿಕ್ಷಕ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇವೆಲ್ಲ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ MCQನಲ್ಲಿ ಈ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಮತ್ತು ಬಾಲ್ಯ ವ್ಯವಸ್ಥೆಯ ಬೆಳವಣಿಗೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ.
ಇಷ್ಟು ಅಂಶಗಳನ್ನು ನೀವೇನು ಮಾಡಬೇಕಾಗುತ್ತೆ, ಎಮ್ ಸಿ ಕ್ಯೂಗೆ ನೋಡಿಕೊಂಡ್ರೆ ಸಾಕಾಗುತ್ತೆ. ನೀವು 10ಕ್ಕೆ 10 ಅಂಕಗಳನ್ನು ತೊಗೋಬೋದು. ಮತ್ತು ಎಮ್ ಸಿ ಕ್ಯೂಗಳನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಟಿಪ್ಸ್ ಏನು ಅಂತಕ್ಕಂಥದ್ದನ್ನ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾಯಿದ್ದೀನಿ. ವ್ಯಾಖ್ಯಾನಗಳನ್ನು ಅಂದರೆ ಡೆಫಿನೇಷನ್ಸ್ಗಳನ್ನು ನೆನಪಲ್ಲಿಡಿ. ಸೊ ಯಾವ ಎಜುಕೇಷನಿಸ್ಟು ಯಾವ ಡೆಫಿನೇಷನ್ ಹೇಳಿದ್ದಾವೆ ಅದನ್ನು ನೀವು ನೆನಪಲ್ಲಿ ಇಟ್ಕೊಡಿ. ಗಾಂಧೀಜಿ ಎಜುಕೇಷನ್ ಬಗ್ಗೆ ಏನು ಹೇಳಿದ್ದಾವೆ, ಜಾನ್ ಡ್ಯೂಯಿ ಎಜುಕೇಷನ್ ಬಗ್ಗೆ ಏನು ಹೇಳಿದ್ದಾವೆ, ಹೀಗೆ ಕೆಲವೊಬ್ಬರು ಎಜುಕೇಷನಿಸ್ಟ್ಗಳು ಎಜುಕೇಷನ್ ಬಗ್ಗೆ ವ್ಯಾಖ್ಯಾನಗಳನ್ನು ಡೆಫಿನೇಷನ್ಸನ್ನು ಏನು ಹೇಳಿದ್ದಾವೆ ಅದನ್ನು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ. ಆ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಮತ್ತು ವರ್ಷಗಳನ್ನು 2005, 2009 RTE, SSA ಇದನ್ನು ಚೆನ್ನಾಗಿ ಓದ್ಕೊಡಿ. 2005 ಚೆನ್ನಾಗಿ ಓದ್ಕೊಡಿ, 2009 RTE, SSA ಇದ್ರ ಬಗ್ಗೆ ಚೆನ್ನಾಗಿ ಓದ್ಕೊಡಿ. ಪ್ರಮುಖ ಪದಗಳು ಮತ್ತು ಶಿಕ್ಷಣ ತಜ್ಞರ ವಿಚಾರಗಳನ್ನು ಪುನರ್ ಅವಲೋಕಿಸಿ. ಬಹಳ ಪ್ರಮುಖವಾದಂತಹ ಪದಗಳು ಮತ್ತು ಶಿಕ್ಷಣ ತಜ್ಞರು, ಎಜುಕೇಷನಿಸ್ಟ್ ಅಂತ ಹೇಳ್ತೀವಲ್ಲ, ಅವರು ಏನು ವಿಚಾರಗಳನ್ನು ಎಜುಕೇಷನ್ ಬಗ್ಗೆ ಹೇಳಿದ್ದಾವೆ ಅದನ್ನು ಪುನರ್ ಅವಲೋಕನ ಮಾಡಿ. ಬಹಳ ಒಳ್ಳೆಯದು. ಯಾಕೆಂದರೆ ನಿಮಗೆ ಏನಾಗುತ್ತೆ, ಅದರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಪ್ರತಿದಿನ ನೀವೇನು ಮಾಡಬೇಕು, ಕನಿಷ್ಠ 30 MCQಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ. MCQ 10ಕ್ಕೆ 10 ಸಿಗುವಂಥ ಚಾನ್ಸಸ್ ಇದೆ. ಮತ್ತು 2 ಅಂಕಗಳ ಪ್ರಶ್ನೆಗಳಿಗೆ ಏನು ಬ್ಲೂ ಪ್ರಿಂಟು, ಯಾವ ಬಗ್ಗೆ ಪ್ರಶ್ನೆಗಳು ಯಾವ ವಿಷಯಗಳಲ್ಲಿ ಕೇಳಲಾಗುತ್ತೆ ಅಂತ ಹೇಳಿದ್ರೆ ನೋಡಿ, 2 ಮಾರ್ಕ್ಸ್ಗೆ NCF 2005 ಅದರ ಗುರಿಗಳನ್ನು ಕೇಳೋ ಸಾಧ್ಯತೆ ಇದೆ. ಇದು ಪಾಯಿಂಟ್ ವೈಸ್ ಏನು ಮಾಡಬೇಕು, 4 ಪಾಯಿಂಟ್ ಅಥವಾ 5 ಪಾಯಿಂಟ್, ಮ್ಯಾಕ್ಸಿಮಮ್ 5, ಇಲ್ಲ ಅಂದರೆ 4 ಪಾಯಿಂಟ್ಗಳನ್ನು ನೀವು ಬರೆದ್ರೆ ಏನಾಗುತ್ತೆ, ಮಾರ್ಕ್ಸ್ ಸಿಗುತ್ತೆ. ಮತ್ತು ಸಮವಯಸ್ಕರ ಪಾತ್ರ ಇದು ನೋಡ್ಕೊಳ್ಳಿ. ಸಾಮಾಜಿಕರಣ, ಸೋಷಲೈಸೇಷನ್ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೀಸಲಾತಿ ಇದು MCQ ಇದೆ ಮತ್ತು 2 ಮಾರ್ಕ್ಸ್ ಕ್ವಶನ್ಸಲ್ಲೂ ಇದು ಕೇಳೋ ಸಾಧ್ಯತೆ ಇದೆ. ಮತ್ತು ಸರ್ವಶಿಕ್ಷಾ ಅಭಿಯಾನ 2 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇದೆ. ವೃತ್ತಿಪರ ಶಿಕ್ಷಕ, ಅದಕ್ಕೆ ಏನೇನು ಬೇಕು, ಯಾವ ಕ್ರಮಗಳು ಬೇಕು, ಏನೇನು ಅದೆಲ್ಲ ಇಲ್ಲಿ ಕೇಳೋ ಸಾಧ್ಯತೆ ಇದೆ. ಶಿಕ್ಷಕರ ವೃತ್ತಿಪರ ಜ್ಞಾನ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ. ಮಕ್ಕಳ ಹಕ್ಕುಗಳ ಬಗ್ಗೆ ಕೇಳೋ ಸಾಧ್ಯತೆ ಇದೆ. ಸೊ ಇಷ್ಟು ಟಾಪಿಕ್ಗಳನ್ನು ನೀವು ನೋಡಿಕೊಂಡ್ರೆ 2 ಮಾರ್ಕ್ಸ್ ಕ್ವಶನ್ಗಳಿಗೆ ನೀವು ಎಲ್ಲದಕ್ಕೂ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ನೋಡಿ, ಉತ್ತರ ಬರೆಯುವ ವಿಧಾನ ಹೇಗೆ. 2 ಮಾರ್ಕ್ಸು ನೋಡಿ, 4 ಅಥವಾ 5 ಮುಖ್ಯ ಅಂಶಗಳನ್ನು ಬರೆಯಿರಿ ಸಾಕು. ಹೆಚ್ಚು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬೇಡಿ. 5 ಅಂಕಗಳಿಗೆ ನಿಮಗೆ ಟೈಮ್ ಸಿಗಲ್ಲ. ಅದಕ್ಕೋಸ್ಕರ 4-5 ಸೆಂಟೆನ್ಸ್ ಅಲ್ಲಿ ನೀವೇನು ಮಾಡಬೇಕು, ಆನ್ಸರನ್ನು ಮಾಡಬೇಕು. ಪಾಯಿಂಟ್ ವೈಸ್ ಮಾಡಿ. ಉತ್ತರವು ಸ್ಪಷ್ಟ ಮತ್ತು ಸಂಕ್ಷಿಪ್ತವಾಗಿರಲಿ, ಬ್ರೀಫ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು, ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಇರಬೇಕು, ಗೊತ್ತಾಗಬೇಕು, ಓದೋ ಹಾಗಿರಬೇಕು. ಹಾಗೆ ಮಾಡಿ ಸ್ಪಷ್ಟವಾಗಿ ಮತ್ತು ಬ್ರೀಫಾಗಿ ಅಟೆಂಡ್ ಮಾಡಿ. ಪ್ರಮುಖ ಪದಗಳಿಗೆ ಅಂಡರ್ಲೈನ್ ಮಾಡಿ. ಅನೇಕ ಸತಿ ಹೇಳ್ತಾ ಇದ್ದೀನಿ, ಪ್ರಮುಖ ಪದಗಳಿಗೆ ನೀವು ಅಂಡರ್ಲೈನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ. ಅನಗತ್ಯವಾದಂತಹ ವಿವರಣೆ ನೀಡಬೇಡಿ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ. ನೀವು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು 2 ಮಾರ್ಕ್ಸೇ ಕೊಡೋದು, 10 ಕೊಡಲ್ಲ. ಅಲ್ಲಿ ಇವದೇ 2 ಮಾರ್ಕ್ಸ್ ಅಂದರೆ ನೀವು 2 ಮಾರ್ಕ್ಸ್ಗೆ ಬರೀಬೇಕು. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ ವಿಷಯ ಅಂತ ಹೇಳ್ಬಿಟ್ಟು 1 ಪೇಜ್ ಬರೆದು ಕೂಡ ನಿಮಗೆ 2 ಅಂಕಗಳು ಸಿಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಏನು ಮಾಡಿ ನೀವು ಅಟೆಂಡ್ ಮಾಡಿ. ಒಂದು ಉತ್ತರಕ್ಕೆ ಸುಮಾರು 4-5 ಸಾಲುಗಳು ಸಾಕು. ಒಂದು ಕ್ವಶನ್ಗೆ 4 to 5 ಸೆಂಟೆನ್ಸ್ ಇಲ್ಲಿ ಸಾಕಾಗುತ್ತೆ. ಅಷ್ಟನ್ನು ನೀವು ಅಟೆಂಡ್ ಮಾಡಬೇಕು. ಯಾಕೆಂದರೆ ಟೈಮ್ ಬೇಕಾಗುತ್ತೆ ನಿಮಗೆ. 5 ಮಾರ್ಕ್ಸ್ ಕ್ವಶನ್ಗೆ. 2 ಮಾರ್ಕ್ಸ್ ಕ್ವಶನ್ಸಲ್ಲಿ ನೀವು ಹೆಚ್ಚು ಸಮಯನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ 5 ಅಂಕಗಳ ಪ್ರಶ್ನೆಗಳು ನೋಡಿ, 40 ಅಂಕಗಳು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. MCQ 2 ಮಾರ್ಕ್ಸ್ ಅಟೆಂಡ್ ಮಾಡಿಬಿಟ್ಟು ನಾನು ಪಾಸ್ ಆಗಿಬಿಟ್ಟೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಯಾಕೆಂದರೆ 40 ಅಂಕಗಳನ್ನು ಕೊಡ್ತಕ್ಕಂಥ ಒಂದು ಘಟ್ಟ ಯಾವುದು ಅಂದರೆ 5 ಅಂಕಗಳ ಪ್ರಶ್ನೆಗಳು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಅತ್ಯಂತ ಪ್ರಮುಖ ವಿಷಯಗಳು. ಇಲ್ಲಿ 5 ಅಂಕಗಳ ಪ್ರಶ್ನೆಗಳಿಗೆ ನೋಡೋಣ. ನೋಡಿ, ಇಲ್ಲೂ NCF 2005 ಶೈಕ್ಷಣಿಕ ಗುರಿಗಳ ಬಗ್ಗೆ ನಿಮಗೆ ಪ್ರಶ್ನೆ ಇರುತ್ತೆ. 2 ಮಾರ್ಕ್ಸ್ ಅದು ಇರುತ್ತೆ ಮತ್ತು 5 ಮಾರ್ಕ್ಸ್ಗೂ ಸಾಧ್ಯತೆ ಇದೆ. NCF TE 2009 ಉದ್ದೇಶಗಳೇನು ಕೇಳೋ ಸಾಧ್ಯತೆ ಇದೆ. ಚೆನ್ನಾಗಿ ಓದ್ಕೊಳ್ಳಿ. ಅದು ಸರ್ವ ಶಿಕ್ಷಾ ಅಭಿಯಾನದ ಬಗ್ಗೆ, SSA ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ. 5 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇದೆ. ಮೀಸಲಾತಿಯ ಪ್ರಯೋಜನಗಳ ಬಗ್ಗೆ ಪ್ರಶ್ನೆ ಬರೋ ಸಾಧ್ಯತೆ ಇದೆ. ಸಮರ್ಥ ಅಥವಾ ವೃತ್ತಿಪರ ಶಿಕ್ಷಕರಾಗುವ ಕ್ರಮಗಳೇನು, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ.
ಪರಿಣಾಮಕಾರಿ ಶಿಕ್ಷಕರ ವೃತ್ತಿಪರ ಜ್ಞಾನ ಏನಿರಬೇಕು ಅದು ಕೂಡ ಇಂಪಾರ್ಟೆಂಟು. ಕುಟುಂಬ ಮತ್ತು ಸಮವಯಸ್ಕರ ಪ್ರಭಾವ, ಮಕ್ಕಳ ಒಂದು ಡೆವಲಪ್ಮೆಂಟಲ್ಲಿ ಕುಟುಂಬ ಮತ್ತು ಸಮವಯಸ್ಕರ ಪ್ರಭಾವ ಏನು ಅದು ಬಹಳ ಇಂಪಾರ್ಟೆಂಟು. ಸಾಮಾಜಿಕ ಒಳಗೊಳ್ಳುವಿಕೆ, ಸೋಷಿಯಲ್ ಇನ್ಕ್ಲೂಸಿವ್ನೆಸ್ ಅಂತೀವಿ, ಇದು ಕೂಡ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು. ನೀವು ಇಷ್ಟನ್ನು ನೋಡಿಕೊಂಡ್ರೆ ನಿಮಗೆ 8 ಪ್ರಶ್ನೆಗಳನ್ನು ಬರೆಯೋ ಒಂದು ಎಬಿಲಿಟಿ ನಿಮಗೆ ಬಂದ್ಬಿಡುತ್ತೆ. 40 ಅಂಕಗಳು ನಿಮಗೆ ಸಿಗೋ ಚಾನ್ಸಸ್ ಕೂಡ ಇಲ್ಲಿದೆ. ಮತ್ತು ಇಲ್ಲಿ ಉತ್ತರ ಬರೀತಕ್ಕಂಥ ಆನ್ಸರ್ ಮಾಡ್ತಕ್ಕಂಥ ಮಾದರಿ ಏನು, ಹೇಗೆ ಬರೀಬೇಕಿಲ್ಲಿ, ನಾನೀಗಾಗಲೇ ಅನೇಕ ಸತಿ ಹೇಳಿದ್ದೀನಿ. ಪೀಠಿಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು 2-3 ಸೆಂಟೆನ್ಸು ಪೀಠಿಕೆ ಹಾಕಿ ಮುಖ್ಯ ಅಂಶಗಳನ್ನು ಬರೀಬೇಕು. ಪ್ರತಿ ಅಂಶದ ವಿವರಣೆ ಅಗತ್ಯವಾದರೆ, ಇಲ್ಲಾಂದರೆ 1 or 2 ಎಕ್ಸ್ಪ್ಲೇನ್ ಮಾಡಿ ಅಂದಾಗ 1 or 2ನೇ ಎಕ್ಸ್ಪ್ಲೇನ್ ಮಾಡಿ, ಎಲ್ಲಾದರೂ ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಮಾಡಬೇಕಾಗತ್ತೆ. ಮತ್ತು ಸೂಕ್ತವಾದಂಥ ಉದಾಹರಣೆ ಸಾಧ್ಯವಾದರೆ, ಇದೇನು ಕಂಪಲ್ಸರಿ ಅಲ್ಲ, ಎಕ್ಸಾಂಪಲ್ ಇದ್ದರೆ ನಿಮಗೆ ಅದರ ಒಂದು ಅಗತ್ಯ ಅಂತ ಅನಿಸಿದ್ವೆ ನೀವು ಹಾಕಿ, ಸಾಧ್ಯ ಆದರೆ ಹಾಕಿ, ಇಲ್ಲಾಂದರೆ ಬೇಕಾಗಿಲ್ಲ. ಎಕ್ಸಾಂಪಲ್ ನಿಮಗೆ ಗೊತ್ತಿದ್ದರೆ ಅದಕ್ಕೆ ಬೇಕಾಗಿದ್ದರೆ ಹಾಕ್ಬೋದು. ಕೊನೆಯಲ್ಲಿ ಉಪಸಂಹಾರ ಹಾಕಿ, ಇದು ಹಾಕಲೇಬೇಕು. ಈ ಮಾದರಿಯಲ್ಲಿ ಉತ್ತರ ಬರೆದು ಹೆಚ್ಚಿನ ಅಂಕಗಳು ಗಳಿಸೋದಕ್ಕೆ ನಿಮಗೇನಾಗುತ್ತೆ, ಸಹಾಯ ಆಗುತ್ತೆ. ನೀವು 5 ಅಂಕಗಳಿಗೆ ನಿಮಗೆ 4.5, ಕೆಲವು ಸತಿ 5 ಮಾರ್ಕ್ಸು ಕೂಡ ಸಿಗೋ ಚಾನ್ಸಸ್ಸು ನಿಮಗೆ ಜಾಸ್ತಿ ಇರುತ್ತೆ. ಸೊ ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಮತ್ತು ಹೆಚ್ಚು ಅಂಕ ಪಡೆಯುವ ರಹಸ್ಯ ಏನು ಅಂತ ಹೇಳಿದ್ರೆ, ಪ್ರತಿದಿನ ಕನಿಷ್ಠ 1 ಗಂಟೆ ಈ ವಿಷಯಕ್ಕೆ ಅಂದರೆ ಎಜುಕೇಷನ್ ಓದಬೇಕು. ಪ್ರತಿದಿನ 1 ಗಂಟೆ ಎಜುಕೇಷನ್ ಓದಿ, ದಿನಕ್ಕೆ 30 MCQಗಳನ್ನು ಅಭ್ಯಾಸ ಮಾಡಿ, ದಿನಕ್ಕೆ 5 ಮಾರ್ಕ್ಸಿಂದ 2 ಅಂಕಗಳನ್ನು ಪ್ರಶ್ನೆಗಳಿಂದ ಓದಿ, ದಿನಕ್ಕೆ 2 ಅಂಕಗಳ ಪ್ರಶ್ನೆಗಳು ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ 5 ನೀವು ಏನು ಮಾಡಿ ಸ್ಟಡಿ ಮಾಡಿ, ದಿನಕ್ಕೆ 5 ಅಂಕಗಳ ಉತ್ತರಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ, ಮತ್ತು ವಾರಕ್ಕೊಮ್ಮೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸಿ. ಈಗಾಗಲೇ ಎಕ್ಸಾಮ್ ಸಮೀಪ ಇದೆ, ನೀವು ಆ ಟೈಮನ್ನು ನೋಡ್ಕೊಂಡು ಏನು ಮಾಡಿ ನಿಮ್ಮ ಒಂದು ಸಿದ್ಧತೆಯನ್ನು ಮಾಡಿಕೊಡಿ. ಸೊ ಮಾಡಿಕೊಂಡಾಗ ನಿಮಗೇನಾಗುತ್ತೆ, ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಪರೀಕ್ಷೆ ದಿನ ನೀವೇನು ಗಮನಿಸಬೇಕು ಅಂಶಗಳು ಅಂದರೆ, ಮೊದಲು ಸುಲಭ ಪ್ರಶ್ನೆಗಳಿಗೆ ಉತ್ತರಿಸಿ. ಈಸಿ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಮೊದಲು ಉತ್ತರಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಗೊತ್ತಿಲ್ಲದೇ ಇರ್ತಕ್ಕಂಥ ಪ್ರಶ್ನೆಗಳನ್ನು ಉತ್ತರಿಸೋಕೆ ಹೋದಾಗ ಟೈಮ್ ವೇಸ್ಟ್ ಆಗುತ್ತೆ. ಮತ್ತು ಇವ್ಯಾಲ್ಯೂಯೇಟರ್ ತಪ್ಪು ಆನ್ಸರ್ ಬಿಗಿನಿಂಗಲ್ಲೇ ಇದ್ದರೆ ನಿಮಗೆ ಮಾರ್ಕ್ಸು ಕಡಿಮೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಸುಲಭ ಪ್ರಶ್ನೆಗಳಿಗೆ ಉತ್ತರಿಸಿ, ಸಮಯವನ್ನು ಸರಿಯಾಗಿ ಹಂಚ್ಕೊಡಿ. ಮಲ್ಟಿಪಲ್ ಚಾಯ್ಸ್ MCQ 2 ಮಾರ್ಕ್ಸ್ಗೆ ಹೆಚ್ಚು ಸಮಯ ಕೊಡೋಕೆ ಹೋಗ್ಬೇಡಿ. 5 ಮಾರ್ಕ್ಸ್ಗೆ ಹೆಚ್ಚು ಸಮಯವನ್ನು ನೀವು ಉಳಿಸ್ಕೋಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಸ್ವಚ್ಛ ಕೈಬರಹ ಬಳಸಿ, ಅಂದರೆ ಹ್ಯಾಂಡ್ ರೈಟಿಂಗ್ ಸ್ಪಷ್ಟವಾಗಿರಲಿ, ನೀಟಿರಲಿ. ಮುಖ್ಯ ಪದಗಳನ್ನು ಅಂಡರ್ಲೈನ್ ಮಾಡಿ, ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. ಉತ್ತರಗಳನ್ನು ಪಾಯಿಂಟ್ ವೈಸ್ ಆನ್ಸರ್ ಮಾಡಿ, ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ. ಕೊನೆಯ 10 ನಿಮಿಷ ಪುನಃ ಪರಿಶೀಲನೆಗೆ ಮೀಸಲಿಡಿ. 10 ನಿಮಿಷ ಏನು ಎಕ್ಸಾಮ್ ಬರೆದು 10 ನಿಮಿಷ ಚೆಕ್ ಮಾಡಬೇಕು. ಏನೆಲ್ಲ ನಾವು MCQಗಳನ್ನು ಬಿಟ್ಟಿದ್ದೀವಾ, ಬರೆದಿದ್ದೀವಾ, ತಪ್ಪಾಗಿದೆಯಾ, ಕರೆಕ್ಟಾಗಿದೆಯಾ, 2 ಮಾರ್ಕ್ಸ್ ಎಷ್ಟು ಬರೆದಿದ್ದೀನಿ, 5 ಬರೆದಿದ್ದೀನ, ಎಲ್ಲ ಒಂದು ಸತಿ ಏನು ಮಾಡಬೇಕು, ಪುನಃ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ಲಾಸ್ಟ್ 10 ಮಿನಿಟ್ಸು ಅದಕ್ಕೆ ಮೀಸಲು ಇಡಬೇಕಾಗತ್ತೆ. ಮತ್ತು ಪ್ರಮುಖ ಸಂದೇಶ ನಿಮಗೆ ನಾನು ಇಲ್ಲಿ ಕೊಡ್ತಾಯಿದ್ದೀನಿ. ಏನು ಅಂತ ಹೇಳಿದ್ರೆ, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯುವುದು ಕಷ್ಟ ಅಲ್ಲ, ಆದರೆ ಸರಿಯಾದ ಬ್ಲೂ ಪ್ರಿಂಟು, ನಿಯಮಿತ ಅಭ್ಯಾಸ ಮತ್ತು ಪುನರ್ ಅವಲೋಕನ ಇದ್ದವೇ ಯಶಸ್ಸು ಖಚಿತ ಅಂತ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಉತ್ತಮ ಅಂಕ ಪಡೆಯೋದು ಕಷ್ಟ ಅಲ್ಲ, ಆದರೆ ಬ್ಲೂ ಪ್ರಿಂಟ್ ಗೊತ್ತಿರಬೇಕು, ನಿಯಮಿತ ಅಭ್ಯಾಸ ಅಂದರೆ ಕಂಟಿನ್ಯೂಯಸ್ ಆಗಿರ್ತಕ್ಕಂಥ ಒಂದು ಸ್ಟಡಿ ಇರಬೇಕು, ಎಫರ್ಟ್ ಇರಬೇಕು, ಪುನರ್ ಅವಲೋಕನ, ರೀಕ್ಯಾಪ್ಚುಲೇಷನ್, ಓದಿದ್ದನ್ನು ಮತ್ತೆ ಓದಬೇಕು. ಮತ್ತು ಅದನ್ನು ಎಲ್ಲಿ ಮರ್ತಿದ್ದೀವೋ ಪುನಃ ಓದಿದಾಗ ಮಾತ್ರ ಏನಾಗುತ್ತೆ, ಕಲಿಕೆ ಗಟ್ಟಿ ಆಗುತ್ತೆ. ಒಂದು ಸತಿ ಓದಿ ನಾವು ಎಕ್ಸಾಮ್ಗೆ ಹೋಗ್ತೀವಿ ಅಂದರೆ ಅದು ಪಾಸ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೊತ್ತಿದೆ ನಿಮಗೆ, ವೈಸ್ ಅಪ್ ಮೋಟಿವ್ಸ್. ಕಲಿಯಿರಿ, ಅಭ್ಯಾಸ ಮಾಡಿ, ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ ಅಂತ ಹೇಳಿ, ಇಂದಿನ ತಯಾರಿಯೇ ನಾಳೆಯ ಯಶಸ್ಸಿನ ಅಡಿಪಾಯ ಎಂಬ ಒಂದು ಬಹಳ ಮುಖ್ಯವಾದಂತಹ ಒಂದು ಮಾತಿನಿಂದ, ಹೇಳಿಕೆಯಿಂದ, ಮೋಟಿವೇಶನಿಂದ ನಾನು ಈ ಒಂದು ವಿಡಿಯೋನ ಏನು ಮಾಡ್ತಾಯಿದ್ದೀನಿ, ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್ ಅಂತ ಹೇಳಿ, ಮತ್ತೆ ನಿಮ್ಮ ಮುಂದೆ ನಾನು ಹೊಸ ವಿಡಿಯೋದೊಂದಿಗೆ, ಹೊಸ ಸಬ್ಜೆಕ್ಟಿನ ಒಂದು ಬ್ಲೂ ಪ್ರಿಂಟ್ನೊಂದಿಗೆ ಮತ್ತೆ ಹಾಜರಾಗ್ತೀನಿ. ಅದನ್ನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ,
ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಯಾಕೆಂದರೆ ಹೊಸ ಹೊಸ ವೀಡಿಯೋಗಳು ನಿಮಗೆ ಅತಿ ಬೇಗ ಲಭ್ಯ ಆಗುತ್ತೆ ಅಂತ ಹೇಳಿ ನನ್ನ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.